ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ದೇವಸ್ಥಾನಕ್ಕೆ ಅಂತ ಬಂದಿರ್ತಾರೆ. ಶ್ರವಣ್ ಕೂಡ ದೇವಯಾನಿ ಹುಷಾರಾದ್ರೆ ಎಲ್ಲರಿಗೂ ಪ್ರಸಾದ ಮಾಡಿ ಹಂಚ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಶ್ರವಣ್ ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇರ್ಬೇಕಾದ್ರೆ ಈ ಕಡೆ ಭೂಮಿ ಶಾರದನ ನೋಡ್ತಾರೆ. ಶಾರದನ ನೋಡಿದ ತಕ್ಷಣ ಅಯ್ಯೋ ಪಾಪ ಬಿಸಿಲಲ್ಲಿ ನಿಂತಿದ್ದಾರೆ, ಇವ್ರ ಕಾಲ್ ಸುಡ್ತಾ ಇದೆಯೇನೋ, ಅದಕ್ಕೆ ಇವ್ರು ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂತ ಅನ್ಕೊಂಡು, ಅಮ್ಮ ನಿಮಗೆ ಕಾಲ್ ಸುಡ್ತಾ ಇದೆಯಾ ಅಂತ ಭೂಮಿ ಕೇಳ್ತಾಳೆ. ಆಗ ಶಾರದಾ ಗಾಬರಿಯಾಗಿ ಅದು ಅದು ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಭೂಮಿ ಪಾಪ ಯಾರ ಮನೆಯವರೋ ಏನೋ, ಇವರು ಚಪ್ಪಲಿಗೆ ಕೂಡ ಕಾಲಿಗೆ ಹಾಕೊಂಡಿಲ್ಲ, ಮುಖ ಬೇರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡು ಅಲ್ಲೇ ಇದ್ದ ನೀರ್ನ ತಗೊಂಡೋಗಿ, ನಿಮಗೆ ಕಾಲು ತುಂಬಾ ಸುಡ್ತಾ ಇದೆ ಅನ್ಸುತ್ತೆ, ನೀರ್ ತಗೊಂಡೋಗಿ ಆ ಜಾಗದಲ್ಲೆಲ್ಲ ಚೆಲ್ತಾಳೆ ಭೂಮಿ. ಕಡೆ ಅಜಿತ್ತು ಭೂಮಿ ಯಾಕೆ ಇಲ್ಲೆಲ್ಲ ನೀರ್ ಚೆಲ್ತಾ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಭೂಮಿ ಅಂತ ನೋಡ್ತಾ ಇರ್ತಾನೆ. ಆಗ ಶಾರದಾ ತುಂಬಾನೇ ಸಂತೋಷ ಕಣಮ್ಮ, ನೀನು ಒಳ್ಳೆ ಕೆಲಸ ಮಾಡ್ದೆ, ನನ್ನ ಕಾಲು ತುಂಬಾ ಬೆಂದೋಗ್ತಾ ಇತ್ತು, ನೀನು 100 ಕಾಲ ಚೆನ್ನಾಗಿರು, ದೀರ್ಘ ಸುಮಂಗಳಿ ಭಾವ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಭೂಮಿಗೆ ತುಂಬ ಖುಷಿ ಆಗುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮ, ಹೀಗೆ ನಿಮ್ಮ ದೊಡ್ಡರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ, ನಾನು ನೋಡಿದ್ರೆ ನನಗೆ ನನ್ನ ತಾಯಿನೇ ನೋಡಿದ್ದೆ ತರ ಅನಿಸ್ತಾ ಇದೆ. ಭೂಮಿ ಹೇಳ್ತಾಳೆ, ಅಮ್ಮ ನಾನು ಇಲ್ಲಿ ಬರ್ತೀನಿ ಅಂತ ಅಲ್ಲಿಂದ ಶಾರದಾ ಹೋಗ್ತಾ ಇರ್ಬೇಕಾದ್ರೆ, ನಿಂತ್ಕೊಳ್ಳಿ, ನಿಮ್ಮ ಮುಖನೇ ತೋರಿಸ್ಲೇ ಇಲ್ಲ, ಹಾಗೆ ಹೋಗ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ. ತೋರಿಸಿದ ತಕ್ಷಣ ಶಾರದಾ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಅಮ್ಮ ನಿಂತ್ಕೊಳ್ಳಿ, ಯಾಕೆ ಈ ಥರ ಹೊರಟೋಗ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಲ್ವಾ ನಿಮ್ಮ ಮುಖ ತೋರಿಸಿ ಅಂತ. ಭೂಮಿ ಎಷ್ಟೇ ಕೇಳ್ತಾ ಇದ್ರು ಶಾರದಾ ನಿಲ್ದೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಅಲ್ಲಿ ಅಜಿತ್ ಬಂದು, ಭೂಮಿ ಏನ್ ಮಾಡ್ತಾ ಇದೆಯಲ್ಲಿ ಅಂತ ಕೇಳ್ತಾನೆ. ಆಗ ಪಾಪ ಅವರು ಕಾಲಿಗೆ ಚಪ್ಪಲಿ ಬೇರೆ ಹಾಕಿಲ್ಲ, ತುಂಬಾ ಬಿಸಿಲಲ್ವಾ, ಅದಕ್ಕೆ ಅದೆಲ್ಲ ಸುಡ್ತಾ ಇತ್ತು, ಅದಕ್ಕೆ ಅವರು ಓಡಾಡಕ್ಕೆ ಕಷ್ಟಪಡ್ತಾ ಇದ್ರು, ಅದಕ್ಕೆ ಇಲ್ಲೆಲ್ಲ ನೀರ್ ಚಿಮ್ಸ್ದೆ. ಈಗ ಅವ್ರು ನಡ್ಕೊಂಡು ಹೋದ್ರು, ಆದ್ರೆ ಅವ್ರು ನನಗೆ ಮುಖನೇ ತೋರಿಸ್ಲಿಲ್ಲ, ನಾ ಮುಂಚೆ ಎಲ್ಲೋ ನೋಡಿದೀನಿ ಅಂತ ನಂಗೆ ಅನಿಸ್ತಿದೆ, ಮುಖ ತೋರಿಸಿ ಅಂದ್ರೆ ಎಷ್ಟು ಹೇಳಿದ್ರು ಮುಖನೇ ತೋರಿಸ್ದೆ, ನಂಗೆ ಆಶೀರ್ವಾದ ಮಾಡಿ ಹಾಗೆ ಹೊರಟೋಗ್ಬಿಟ್ರು. ಅದೇ ಅವತ್ತು ಹಬ್ಬದ ದಿನ ಎಲ್ಲರೂ ಅರ್ಶಿನ ಕುಂಕುಮ ತಗೊಳಕ್ಕೆ ಅಂತ ಮುತ್ತೈದರು ಬಂದಿದ್ರಲ್ಲ, ಅವ್ರ ಜೊತೆ ಇವರು ಬಂದಿದ್ರು ಅಂತ ಇವಾಗ ನೆನಪಾಯ್ತು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಅಪ್ಪ ಇವ್ರು ತುಂಬಾ ಒಳ್ಳೆಯವರು ಅನ್ಸುತ್ತೆ, ಇವರಿಗೆ ಯಾರು ಇಲ್ಲ ಅನ್ಸುತ್ತೆ ಅಂತ ಭೂಮಿ ಹೇಳ್ತಾಳೆ. ಬಾ ಹೋಗೋಣ ಭೂಮಿ, ಟೈಮ್ ಆಯ್ತು ಅಂತ ಅಜಿತ್ ಹೇಳ್ತಾರೆ. ಅದವ್ರನ್ನೆಲ್ಲ ಪಾಪದವ್ರು ಅಂತಾನೆ ಅನ್ಕೊಂತೀಯ, ಯಾರು ಹೇಗೆ ಅಂತ ಗೊತ್ತಿರಲ್ಲ, ನೀನು ಒಂದ್ ಸ್ವಲ್ಪ ಹುಷಾರಾಗಿರು, ಎಲ್ಲರನ್ನೂ ಒಳ್ಳೆಯವರು ಅನ್ಕೊಂಡು ನೀನ್ ತಪ್ಪು ಮಾಡ್ತಿದೀಯಾ, ಇಂದ ನಿನಗೆ ಮುಂದೆ ಅಪಾಯ ಆಗ್ಬಹುದು ಅಂತ ಅಜಿತ್ ಹೇಳ್ದಾಗ, ಸಾಹೇಬ್ರೆ ನಮ್ಗೆ ಅದೆಲ್ಲ ಏನಿಲ್ಲ, ನಮ್ಮ ಒಳ್ಳೆತನ ನಮ್ಮನ್ನ ಯಾವತ್ತಿದ್ರು ಕಾಪಾಡುತ್ತೆ, ಇವರಿದಾನೆ ಅಂತ ಭೂಮಿ ಹೇಳ್ದಾಗ, ಏನೋ ಗೊತ್ತಿಲ್ಲ, ನನ್ನ ಕಾಪಾಡಕ್ಕೆ ಯಾವಾಗ್ಲೂ ನಾನೇ ಬರ್ಬೇಕಾಗುತ್ತೆ ಅಷ್ಟೇ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಈ ಕಡೆ ಶ್ರವಣ್ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇರ್ಬೇಕಾದ್ರೆ ಆಗ ಶಾರದಾ ಎದುರುಗಡೆ ಬರ್ತಾರೆ. ಅಮ್ಮ 1 ನಿಮಿಷ ನಿಂತ್ಕೊಳ್ಳಿ ಇಂದಾಗ ಶಾರದಾ ಹಾಗೆ ನಿಂತ್ಕೊಂತಾರೆ. ಶಾರದಂಗೆ ಶ್ರವಣ್ ಮುಖ ನೋಡಿದ ತಕ್ಷಣ ಗಾಬರಿ ಆಗುತ್ತೆ. ಅಮ್ಮ ತಗೊಳ್ಳಿ ಪ್ರಸಾದ ಅಂತ ಶ್ರವಣ್ ಹೇಳ್ದಾಗ ಅದು ಅಂತೇಳಿ ಅಲ್ಲಿಂದ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಗ ಶ್ರವಣ್ ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಪ್ರಸಾದ ತಗೊಳ್ಳಿ ಅಂದಾಗ ಅದನ್ನ ಪ್ರಸಾದ ತಗೋತಾರೆ. ಕುಡೀರಿ ಅಮ್ಮ ಪರವಾಗಿಲ್ಲ ಅಂದಾಗ ಮುಖದ ಮೇಲಿರೋ ಮುಸ್ಕನ್ನ ಸರಿಸಿ ಪ್ರಸಾದ ತಗೊಳಕ್ಕೆ ಅಂತ ಹೋಗ್ತಾ ಇರ್ತಾರೆ. ಶ್ರವಣ್ ಇನ್ನೊಂದ್ಸರಿ ತಿರುಗಿ ನೋಡೋ ಅಷ್ಟರಲ್ಲಿ ಶಾರದಾ ಅಲ್ಲಿರಲ್ಲ, ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾರೆ. ನಿಮಿಷ ನಿಂತ್ಕೊಳ್ಳಿ, ನಿಮ್ಮನ್ನೆಲ್ಲೋ ನೋಡ್ದಾಗಿದೆ, ನಿಮ್ ಮುಖ ತೋರಿಸಿ ಅಂತ ಶ್ರವಣ್ ಕೇಳಿದಾಗ ಶಾರದಾ ಗಾಬರಿಯಿಂದ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. 1 ನಿಮಿಷ ನಿಂತ್ಕೊಳ್ಳಿ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ನಿಂತ್ಕೊಳ್ಳದೆ ಶಾರದಾ ಅಲ್ಲಿಂದ ಹೊರಟೋಗ್ತಾರೆ. ನೆಲ್ಲೋ ನೋಡ್ದಂಗಂತ ಅನಿಸ್ತಾ ಇದೆಯಲ್ಲ, ಯಾಕೆ ಇವ್ರು ನಮ್ಮೋರೆ ಅಂತ ನನ್ಗೊಂಥರ ಅನಿಸ್ತಾ ಇದೆ, ಶ್ರವಣ್ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ. ಈ ಕಡೆ ದೇವಯಾನಿ ಮತ್ತೆ ಮನಸ್ವಿನಿ ಇಬ್ರು ಮಾತಾಡ್ತಾ, ಇಷ್ಟರಲ್ಲೇನೆ ಎಲ್ಲದೂ ನನ್ನ ಕೈವಶ ಆಗುತ್ತೆ, ನನ್ನ ಯಾರು ನನ್ನನ್ನ ತಡೆಯೋರಿಲ್ಲ, ಶ್ರವಣ್ ಭೂಮಿ ಅಜಿತ್ ಎಲ್ಲ ಕೂಡ ನನ್ನನ್ನ ನಂಬಿದ್ದಾರೆ, ಯಾರು ಏನೇ ಬಂದು ಹೇಳಿದ್ರು ಶ್ರವಣ್ ಯಾರ ಮಾತನ್ನು ಕೇಳೋದಿಲ್ಲ, ಮನೆಯವರು ಕೂಡ ನನ್ನ ಮೇಲೆ ಅನುಮಾನ ಪಡೋದಿಲ್ಲ, ಅಜಿತ್ ಏನ್ ಮಾಡ್ತಾ ಇದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ವೇ, ಈ ಅಜಿತ್ ಮತ್ತೆ ಭೂಮಿ ಇಬ್ರು ಸೇರ್ಕೊಂಡು ಏನಾದ್ರು ಪ್ಲಾನ್ ಮಾಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ದೇವಯ್ಯನ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಮಯಕ್ಕೆ ಮನೆಯವರೆಲ್ಲ ಮಾತಾಡೋದಕ್ಕೆ ಅಂತ ಬರ್ತಾರೆ. ಮತ್ತ್ಯಾಕ್ ಬಂದ್ರೆ ನೀವು ನನ್ನ ಮೇಲೆಲ್ಲ ಅನುಮಾನ ಪಟ್ರಿ, ಮುಖ ಇಟ್ಕೊಂಡ್ ಬಂದಿದ್ದೀರಾ ಅಂತ ದೇವಯಾನಿ ಹೇಳ್ದಾಗ, ದೇವಯಾನಿ ನಾವೆಲ್ಲ ತಪ್ಪು ಮಾಡ್ಬಿಟ್ವಿ, ನಿಜವಾಗ್ಲೂ ನಿನ್ ಮೇಲೆ ಅನುಮಾನ ಪಡ್ಬೇಕು ಅಂತ ಪಟ್ಟಿಲ್ಲ, ವಿಡಿಯೋ ನೋಡಿ ಏನೇನೋ ಅನ್ಕೊಂಡ್ಬಿಟ್ವಿ, ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು, ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗೋಗಿದ್ದೆ ಬಿಡು ಅಂತ ಮನೆಯವರೆಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ. ನಾನು ತಪ್ಪು ಮಾಡಿದೀನಿ ಅಂತ ಅನ್ಸ್ಬಿಟ್ರೆ ನಿಮಗೆ ನನ್ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡಿ, ನಾನು ಮನೆ ಬಿಟ್ಟು ಹೊರಟೋಗ್ತೀನಿ, ಮತ್ತೆ ನಾನು ವಾಪಸ್ ಮನೆಗೆ ಬರೋದಿಲ್ಲ ಅಂತ ದೇವಯಾನಿ ಹೇಳ್ತಾಳೆ. ದೇವಯಾನಿ ನೋಡು, ನಿನ್ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ, ಏನ್ ಹೇಳಿ ಅದು ನನ್ ಮನೆ, ನೀನು ಆ ಮನೆ ಸೊಸೆ, ನೀನು ಮನೆಗೆ ಬರ್ಲೇಬೇಕು ಅಂತ ಅಜ್ಜಿ ಹೇಳ್ದಾಗ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ, ಅಲ್ಲ ನಾನೇನು ಈ ಮನೆ ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿದ್ರೆ ಮನೆಯವರೇ ಬಂದು ಇವ್ರನ್ನ ವಾಪಸ್ ಮನೆ ಕರ್ಕೊಂಡು ಹೋಗೋ ತರ ಮಾಡ್ಕೊಂಡ್ಬಿಟ್ರಲ್ಲ, ಮನೆ ಚಾಲಾಕಿ ಹೆಂಗ್ಸ್ ಇವ್ರು, ಇವರಿಂದ ನಾನು ಹುಷಾರಾಗಿರ್ಬೇಕು, ನನ್ನನ್ನ ಏನ್ ಬೇಕಾದ್ರೂ ಮಾಡೋದಕ್ಕೆ ಇವ್ರ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ. ಪ್ಲಾನ್ ಮಾಡೋದಕ್ಕಿಂತ ಮುಂಚೆನೆ ನಾನೇ ಏನಾದ್ರೂ ಪ್ಲಾನ್ ಮಾಡಿ ಇವ್ರನ್ನ ಮನೆ ಬಿಟ್ಟು ಆಚೆ ಕಳಿಸ್ಬೇಕು, ಹಾಗೇನೆ ಮನಸ್ವಿನಿ ಅಲ್ಲ ಅಂತ ಯಾರೇ ಬಂದು ಹೇಳಿದ್ರು ಈ ಮನೆಯವರು ನಮ್ದೇ ಇರೋ ಹಾಗೆ ನಾನು ಮಾಡ್ಕೋಬೇಕು, ನನ್ನ ಜಾಗನ ನಾನು ಕಾಯಂ ಮಾಡ್ಕೋಬೇಕು ಅಂತ ಇಲ್ಲಿ ಮನಸ್ವಿನಿ ಮನಸ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಬಾ ಮನೆಗೆ ಹೋಗೋಣ ಅಂತ ಹೇಳಿ ದೇವಯಾನಿನ ಮನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ ನೋಡಿದ ತಕ್ಷಣನೇ, ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ, ಅಜಿತ್ ಸಾಹೇಬ್ರು ಏನೇನೋ ಮಾತಾಡಿದ್ರು, ಆದ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ತಪ್ಪು ಮಾಡಿದಿರೋ ಇಲ್ಲ, ಆದ್ರೆ ನೀವು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೇದು ಮಾಡಿದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ, ದಯವಿಟ್ಟು
ಸಾಹೇಬ್ರು ಯಾವುದೋ ಟೆನ್ಷನ್ ಅಲ್ಲಿ ಹಾಗೆ ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಳಿಯನಾಗಿ ಹಾಗೆ ಒಬ್ಬ ಮನೆ ಮಗನಾಗಿ ಅವರು ಯೋಚನೆ ಮಾಡ್ತಾ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ಹೋಗ್ಲಿ ಬಿಡು ಭೂಮಿ, ಅವನೊಬ್ಬ ಆಫೀಸರ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ, ನಂಗೂ ಅರ್ಥ ಆಗುತ್ತೆ. ಆ ಪೊಲೀಸ್ ಬುದ್ಧಿ ಅವನಿಗೆ ಎಲ್ಲೋ ಹೋಗುತ್ತೆ ಬಿಡು ಅಂತ ದೇವಯಾನಿ ಸಮಾಧಾನ ಮಾಡ್ತಾರೆ. ಹಾಗೇನೆ ಮನೆಗೆ ಬಂದಿದ ತಕ್ಷಣನೇ ಈ ದೇವಯಾನಿ ಅತ್ತೆ ಮತ್ತೆ ಮನಸ್ವಿನಿ ಮಧ್ಯೆ ಏನೋ ನಡೀತಾ ಇದೆ. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷದಿಂದ ಈ ಮನೆಯವರೆಲ್ಲ ಜೊತೆಗಿದ್ದಾರೆ. ಆದ್ರೆ ಮನೆಯವ್ರು ಯಾರು ಬೇಡ, ಆ ಮನಸ್ವಿನಿ ಒಬ್ಳಿದ್ರೆ ಸಾಕು ಅಂತ ಹಾಸ್ಪಿಟಲ್ ಅಲ್ಲಿ ಅಂತ ಅತ್ತೆ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಅದು ಮನಸ್ವಿನಿನ ಪ್ರಶ್ನೆ ಮಾಡ್ತಿದ್ದಾಗ ಅವಳು ದೇವಯಾನಿ ಅತ್ತೆ ಮುಖನೇ ನೋಡ್ತಾ ಇದ್ಲು. ಎಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ. ಅಜಿತ, ನನ್ ಪ್ರಕಾರ ನಿಮ್ ದೇವಯಾನಿ ಅತ್ತೆ ನಾವ್ ಅನ್ಕೊಂಡಂಗಿಲ್ಲ. ಅವರು ನಮ್ಮೆಲ್ಲರಿಂದೇನೆ ಏನೇನೋ ಸಂಚು ಮಾಡ್ತಾ ಇದ್ದಾರೆ. ನೇರ್ ವಿರುದ್ಧ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅನ್ಕೊಂಡಷ್ಟು ಒಳ್ಳೆಯವ್ರಂತೂ ಅಲ್ಲ, ಅದಂತೂ ನಿಜ. ಅವರು ಯಾವ ಉದ್ದೇಶ ಇಟ್ಕೊಂಡು ಈ ತರ ಮಾಡ್ತಾ ಇದ್ದಾರೆ, ಏನ್ ಪ್ಲಾನ್ ಮಾಡಿದ್ದಾರೆ ನಾವು ಮೊದ್ಲು ತಿಳ್ಕೊಬೇಕು. ಅದನ್ನೊಂದು ತಿಳ್ಕೊಂಡ್ರೆ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಶ್ವಿನಿ ಇಲ್ಲಿ ಬಂದಿರೋದಕ್ಕೂ ದೇವಯಾನಿಗೂ ಏನೋ ಸಂಬಂಧ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಸತ್ಯಣ್ಣ ಹೇಳಿದಾಗ ಹೌದು ಸತ್ಯಣ್ಣ, ನನಗೂ ಇತ್ತೀಚೆಗೆ ಈಗ ಅನ್ಸೋಕ್ ಶುರುವಾಗಿದೆ. ಏನಾದ್ರೂ ಈ ಮನಸ್ವಿನಿನ ಕರ್ಕೊಂಡ್ ಬಂದಿರ್ಬೋದಾ? ಅಶ್ವಿನಿಗೆ ಎಲ್ಲಾ ವಿಷಯ ಗೊತ್ತಾಗೋದಕ್ಕೆ ಅತ್ತೆನೇ ಕಾರಣ ಇರ್ಬೋದಲ್ವಾ? ಅಜಿತ್ ಹೇಳಿದ ತಕ್ಷಣ ಕರೆಕ್ಟ್, ಇವಳೇನಾದ್ರೂ ನಾಟಕ ಆಡೋದಕ್ಕೆ ಅಂತ ಇದ್ರೆ ನಮ್ಮನೆ ವಿಷಯ ಎಲ್ಲ ಇವಳಿಗೆ ಗೊತ್ತಾಗುತ್ತೆ. ವಿಷಯ ಎಲ್ಲ ಅವಳಿಗೆ ಗೊತ್ತಾಗಬೇಕು ಅಂದ್ರೆ ಮನೆಯವ್ರು ಯಾರಾದ್ರೂ ಅವಳಿಗೆಲ್ಲ ವಿಷಯನೂ ಹೇಳ್ಬೇಕು. ನಮ್ಮನೆಯವ್ರು ಯಾರು ಅವಳಿಗೆ ಈ ಮನೆ ವಿಷಯ ಹೇಳಿಲ್ಲ. ದೇವಯಾನಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವಯಾನಿ ಮನಸ್ವಿನಿ ಇಬ್ರು ಒಟ್ಟಿಗೆ ಇದ್ದಾರೆ ಅಂದ್ರೆ ನನಗೆ ಯಾಕೋ ಈ ದೇವಯಾನಿ ಮೇಲೆ ಅನುಮಾನ. ದೇವಯಾನಿನೇ ಈ ಮನೆ ವಿಷಯ ಎಲ್ಲ ಅವಳಿಗೆ ಹೇಳಿರೋದು. ನಾವೆಲ್ಲ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಮುಖ್ಯವಾಗಿ ಭೂಮಿಗೆ ಅಪಾಯ ಇದೆ ಅಂತ ಸತ್ಯಣ್ಣ ಹೇಳ್ತಾರೆ. ಭೂಮಿನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ನಂದು. ಭೂಮಿಗೆ ಯಾರು ಏನು ಮಾಡಕ್ಕಾಗೋದಿಲ್ಲ. ಆಗ್ಲಿ ಹೊರಗಿನವರಾಗ್ಲಿ ಏನು ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.